ಹಾಯ್ ವೀವರ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ದೇವರು ಎಲ್ರಿಗೂ ಇದೇ ರೀತಿ ಚೆನ್ನಾಗಿಟ್ಟಿರಲಿ. ಇವತ್ತಿನ ಬ್ಲಾಗ್ಗೆ ಆರ್ಮಿ ಫ್ಯಾಮಿಲಿ ಕಡೆಯಿಂದ ನಿಮ್ಗೆಲ್ರಿಗೂ ಸ್ವಾಗತ. ಇದು ನಮ್ಮ ಗಾರ್ಡನಲ್ಲಿ ಬೆಳೆದಿರೋಂಥ ಹೂಗಳು ಪೂಜೆಗೆ ಅಂತೇಳಿ ಕಿತ್ಕೊಬಂದು ಇಟ್ಕೊಂಡಿದ್ದೆ. ಈಗ ತಿಂಡಿ ಕಡೆ ಗಮನ ಕೊಡೋಣ. ಇವತ್ತು ನಾನು ಶಾವಿಗೆ ಬಾತ್ ಅಥವಾ ಶಾವಿಗೆ ಉಪ್ಮಾನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈಗ ನಾನು ಒಂದು ಬಾಣಲಿಲಿ ಎಣ್ಣೆ ಹಾಕಿ ಅದನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಒಂದು ಸೈಡ್ ಬಂದು ನಾನು ದೊಡ್ಡ ಕಪ್ಪಲ್ಲಿ ತೊಗೊಂಡಿದ್ದೀನಿ, ಪಾವ್ ಅಂತಾರಲ್ಲ ಆ ಅಳತೆ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ 2 ಲೋಟ ಶಾವಿಗೆನ ನಾನು ಯೂಸ್ ಮಾಡ್ತಾಯಿದ್ದೀನಿ. 2 ಕಪ್ ಶಾವಿಗೆನ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ನಾನು 1 ಕಪ್ ಆಲ್ರೆಡಿ ಈಗ ತಗೊಂಡೆ. ಇನ್ನೊಂದು ಕಪ್ ನಾನು ಇದೇ ರೀತಿ ಇದೇ ಅಳತೆಗೆ ಇನ್ನೊಂದು ಕಪ್ ಕೂಡ ನಾನು ಶಾವಿಗೆನ ತಗೋತಾಯಿದ್ದೀನಿ. ಈ ಅಳತೆ ಮಾಡಿ ಹಾಕ್ಕೊಳೋದ್ರಿಂದ ನೀರಿನ ಪ್ರಮಾಣನೂ ನಮಗೆ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ. ನೀರಿನ ಪ್ರಮಾಣ ಅನ್ನೋದಕ್ಕಿಂತ ಇಲ್ಲಿ ನಾನು ನೀರನ್ನು ಹಾಕಿ ಕುದಿಸಿ ಶಾವಿಗೆನ ಹಾಕ್ತಿಲ್ಲ. ಇಲ್ಲಿ ಇದು ಬೇರೆ ಥರನೇ ಮಾಡ್ತಿದ್ದೀನಿ. ಆ ಥರ ಮಾಡಿದ್ರೆ ಮಿಜ್ಜೆ ಆಗಿಬಿಡುತ್ತೆ, ಮುದ್ದೆ ಆಗಿಬಿಡುತ್ತೆ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ನಾನು ಶೇಂಗಾ ಬೀಜ ಮತ್ತು ಕಡಲೆ ಬೇಳೆ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಜೊತೆಗೆ ಆನಿಯನ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆನಿಯನ್ ಸ್ಮೆಲ್ಲು ಚೆನ್ನಾಗಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಕಡೆ ಪಾತ್ರೆಯಲ್ಲಿ ನಾನು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದು ಶಾವಿಗೆ ಹಾಕಿ ಬಸ್ಕೊಳ್ಳೋದಕ್ಕೆ. ಅದು ಕಾಯ್ತಾ ಇದೆ. ಈಗ ಇದು ಚೆನ್ನಾಗಿ ಫ್ರೈ ಆಗ್ತಿದೆ. ಆನಿಯನ್ನು ಎಲ್ಲ ಇದು ಚೆನ್ನಾಗಿ ಫ್ರೈ ಆಗಲಿ. ಈ ಫ್ರೈ ಆಗೋ ಟೈಮಿಗೆ ನಾನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಎಷ್ಟು ಬೇಕೋ ನಿಮಗೆ ಟೇಸ್ಟಿಗೆ ತಕ್ಕಷ್ಟು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ರಿ. ತುಂಬ ಜಾಸ್ತಿ ಉಪ್ಪನ್ನ ಹಾಕ್ಕೋಬೇಡಿ. ಕಡಿಮೆ ಆದರೆ ಬೇಕಾದರೆ ಮೇಲೆ ಹಾಕ್ಕೊಂಡು ತಿನ್ಬೋದು. ಜಾಸ್ತಿ ಆದರೆ ತೆಗಿಲಿಕ್ಕೂ ಆಗೋಲ್ಲ, ತಿನ್ನಲಿಕ್ಕೂ ಆಗೋಲ್ಲ. ಹಾಗಾಗಿ ನೀವು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೀರು ಕುದಿ ಬರ್ತಿದೆ, ಇಲ್ಲಿ ಫ್ರೈ ಆಗ್ತಿದೆ. ಆನಿಯನ್ಸು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇದೇ ಕುದಿ ಬರೋ ತನಕ ಇದ್ರ ಜೊತೆಗೆ ನಾನು ಟೊಮೆಟೊ ಹಾಕೋತಾ ಇದ್ದೀನಿ. ಟೊಮೆಟೊ ಫ್ರೈ ಆಗ್ತಾಯಿದೆ. ಟೊಮೆಟೊ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಅದು ಮೆತ್ತಗಾಗಬೇಕು ಟೊಮೆಟೊ. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇದಕ್ಕೀಗ ನಾನು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ದೀರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆದ ತಕ್ಷಣ ನಾನು ಇದಕ್ಕೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನಾನು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾಯಿದ್ದೀನಿ. ಈ ಕಡೆ ನೀರು ಕುದೀತಾ ಇದೆ. ನೀರು ಕುದೀತಾ ಇರಲಿ. ಈಗ ನಾನು ಇದಕ್ಕೆ ಶಾವಿಗೆನ ಆ್ಯಡ್ ಮಾಡ್ತಿದ್ದೀನಿ. 2 ಲೋಟದಷ್ಟು ಶಾವಿಗೆ ತೊಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ನೋಡ್ತಾ ಇದ್ದೀರಿ, ಈಗ ಇದು ಕುದೀತಾ ಇದೆ. ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ತುಂಬ ಮೇಲೆ ಉಕ್ಕು ಬಂದುಬಿಡುತ್ತೆ. ಇಲ್ಲ ಅಂದರೆ ಚೆನ್ನಾಗಿ 1-2 ಸಲ ಕೈ ಆಡಿಸಿ, ಯಾಕೆಂದರೆ ಗಂಟಾದರೆ ಕಷ್ಟ, ಗಂಟಾಗಲ್ಲ. ನೋಡ್ಕೊತಾ ಇರಿ, 1-2 ಸಲ ಕೈ ಆಡಿಸಿದ್ರೆ ಸಾಕು. 3/4% ಅಷ್ಟು ಬೇಯಿಸ್ಕೊಳ್ಳಿ. 1/2% ಅಷ್ಟು ಇದು ಮಿಕ್ಸ್ ಮಾಡಿದಾಗ ಇಲ್ಲಿ ಹಬೆನಲ್ಲೇ ಬಂದ್ಬಿಡುತ್ತೆ. ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಆದಷ್ಟು ತರಕಾರಿಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ದಪ್ಪವಾಗಿ ಕಟ್ ಮಾಡಿಕೊಂಡ್ರೆ ಬೇಯೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಚಿಕ್ಕದಾಗಿ ಕ್ಯಾರೆಟ್ ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ನೀವು ಆಲೂಗೆಡ್ಡೆ ಅಥವಾ ಮಟರ್ ಗ್ರೀನ್ ಪೀಸಸ್ನ ಯೂಸ್ ಮಾಡ್ಬೋದು. ಅದು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಈ ಥರ ನೀರು ಹಾಕಿ ಕುದಿಸಿ ಮಾಡಿಕೊಟ್ರೆ ಅದು ಮುದ್ದೆ ಥರ ಆಗುತ್ತೆ. ಈ ರೀತಿಯಲ್ಲಿ ಮಾಡಿಕೊಡಿ. ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡ್ತಿದ್ದೀನಿ, ತರಕಾರಿ ಎಲ್ಲ ಸ್ವಲ್ಪ ಬೇಯ್ಕೊಂಡು. ಈ ಕಡೆಯಲ್ಲಿ ಶಾವಿಗೆ ಕೂಡ ಬೆಂದಿದೆ. ಇದನ್ನು ನಾನು ಒಂದು ಕಡೆ ಇಟ್ಕೊಂಡು ಈಗ ಬಸ್ಕೊಳ್ತೀನಿ. ಇದು ಶಾವಿಗೆ ಬೆಂದಿದೆ ಆಲ್ರೆಡಿ. ಶಾವಿಗೆನ ಈಗ ನಾನು ಬಸ್ತಿ ಇಟ್ಕೊಂಡಿದ್ದೀನಿ. ಈ ಕಡೆ ನಮ್ಮ ತರಕಾರಿ ಕೂಡ ಬೇಯ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೊಳ್ಳಿ, ಯಾಕೆಂದರೆ ತಳ ಹಿಡಿದ್ರೆ ಕಷ್ಟ. ಕೈ ಆಡಿಸ್ತಾ ನೋಡ್ತಾ ಇದ್ರೆ ಸಾಕು. ನೋಡಿ, ಆಲ್ಮೋಸ್ಟ್ ಆಲ್ ಇದಾಗಿದೆ. ಈಗ ಇದನ್ನು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಈಗ ಹಬೆನಲ್ಲೇ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಇದು ಬೇಯಲಿ. ಇಲ್ಲಿ ನಾನು ಶಾವಿಗೆ ಕೂಡ ಬಸ್ಕೊಂಡು ತಕ್ಕೊಂಡಿದ್ದೀನಿ. ಶಾವಿಗೆ ನೋಡ್ತಾ ಇರ್ಬೋದು. ಈಗ ಇದು ಆಗಿದೆ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಈಗ ತೋರಿಸ್ತೀನಿ ನಾನು ಸ್ಪೂನಲ್ಲಿ ಕಟ್ ಮಾಡಿ. ಬೆಂದಿದೆ ಇದು. ಈಗ
ಸ್ವಲ್ಪ ನೋಡ್ತಾ ಇರಬೇಕು. ಇದಕ್ಕೆ ನೀರೇನೂ ಹಾಕೋಗಿಲ್ಲ, ಹಾಗೆ ಎಣ್ಣೆಲೇ ಇದು ಬೆಂದ್ಬಿಡುತ್ತೆ. ಈಗ ನೋಡಿ ನಾನು ಶಾವಿಗೆನ ಇದಕ್ಕೆ ಹಾಕಿದ್ದೀನಿ. ಈಗ ನಾನು ಶಾವಿಗೆನ ನಿಧಾನಕ್ಕೆ ಹಾಕ್ಕೋಬೇಕಾಗತ್ತೆ. ನಿಧಾನಕ್ಕೆ ಹಾಕ್ಕೊಂಡು ಆದಷ್ಟು ನಿಧಾನಕ್ಕೆ ಕೈ ಆಡಿಸಿ, ಫೋರ್ಸಾಗಿ ಕೈ ಆಡಿಸ್ಬೇಡಿ. ಯಾಕೆಂದರೆ ಶಾವಿಗೆಗಳು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಿಧಾನವಾಗಿ ಕಲಿಸ್ಬೇಕು. ಇದು ರೈಸ್ ಥರ ಎಲ್ಲಿ ಬೇಗ 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 ಕಲಿಸೋದಕ್ಕೆ ಆಗಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ನೀವು, ಚೆನ್ನಾಗಿ ಬರ್ತಿದೆ ಹುಡಿ ಹುಡಿಯಾಗಿ. ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಯಾಕೆಂದರೆ ನೀರು ಕುದಿಸಿ ಹಾಕೋದಕ್ಕಿಂತ ಈ ಥರ ಅದನ್ನು ಬಸ್ಕೊಂಡು ಹಾಕಿದ್ರೆ ಶಾವಿಗೆ ಇನ್ನೂ ಚೆನ್ನಾಗಿ ಬರುತ್ತೆ. ನೀವು ಕಲಿಸುವಾಗ ನೋಡ್ತಾ ಇರ್ಬೋದು ಹುಡಿ ಹುಡಿಯಾಗಿ ಕಾಣ್ತಿದೆ. ಇಲ್ಲಿ ಚೆನ್ನಾಗಿ ಬಂದಿದೆ. ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಉಪ್ಪಿಟ್ಟು ಅಂದರೆ ಎಲ್ಲರೂ ಏನಪ್ಪ ಉಪ್ಪಿಟ್ಟು ಇವತ್ತು ತಿಂಡಿ ಅಂತೇಳಿ ಹಾಗೇ ಹೋಗ್ಬಿಡ್ತಾರೆ. ಉಪ್ಪಿಟ್ಟು ಮಾಡಿದ್ರೆ ಈ ಥರದೊಂದು ಶಾವಿಗೆ ಉಪ್ಪಿಟ್ಟು ಮಾಡಿಕೊಡಿ, ನಿಜವಾಗ್ಲೂ ಇಷ್ಟಪಡ್ತಾರೆ. ಮಧ್ಯಾಹ್ನ ಲಂಚ್ಗೂ ಕೂಡ, ಬೆಳಗ್ಗೆ ಟಿಫನ್ ಕೂಡ ಆಗುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ. ಅದೇ ರೀತಿ ಇದು ತುಂಬ ಚೆನ್ನಾಗಿ ಬರ್ತಿದೆ. ಈಗ ನಿಧಾನಕ್ಕೆ ಕಲಿಸ್ಕೊಳ್ಳಿ. ನಿಧಾನಕ್ಕೆ ಕಲಿಸ್ಕೊಂಡು ಮಾಡ್ಕೊಳ್ಳಿ. ತುಂಬ ರ್ಯಾಶಾಗಿ ಈಗ ರೈಸೆಲ್ಲ ಹಾಕ್ತೀವಲ್ಲ ಈ ಥರ ಸ್ಪೂನೆಲ್ಲ ತುಂಬಾ ಆಡ್ಸೋಕ್ಕೆ ಹೋಗಬೇಡಿ. ನೀಟಾಗಿ ನಿಧಾನಕ್ಕೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತಿದೆ. ಈಗ ನೋಡ್ತಾ ಇರ್ಬೋದು ನೀವು, ಇದು ಹುಡಿ ಹುಡಿಯಾಗಿ ತುಂಬ ಚೆನ್ನಾಗಿ ಬರ್ತಿದೆ. ಸ್ಪೂನಲ್ಲಿ ನಾನು ಇದನ್ನು ತಿರ್ವ ಹಾಕಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ಇದು ಲಂಚ್ಗೆ, ಮಾರ್ನಿಂಗ್ ಟಿಫನ್ ಕೂಡ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಹೇಳಿ, ಅದನ್ನು ತಿದ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವಿಡಿಯೋಗಳನ್ನ ವಾಚ್ ಮಾಡ್ತಾಯಿರಿ. ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ. ಹೇಗಿದೆ ಅಂತ ಹೇಳಿ, ಕಾಮೆಂಟ್ಸ್ ಹಾಕಿ ಕಾಮೆಂಟ್ಸ್ ಬಾಕ್ಸಲ್ಲಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.